ओम प्रसाद आप लोग सुनने की आरती लेते समय प्रसाद लेते समय अपने सामान का विशेष ध्यान दीजिए। मोबाइल घड़ी पर्स इत्यादि इन सब चीजों का अपने सामान की सुरक्षा आप लोग स्वयं करें। प्रसाद लेते समय अपने सामान का विशेष ध्यान दीजिए। मोबाइल घड़ी पर्स इत्यादि इन सब चीजों का विशेष ध्यान दीजिए। अपने सामान की सुरक्षा आप लोग स्वयं करें, पालन करें। ಸುರೇಶ್ ಶಾಸ್ತ್ರಿಗಳು ಅಂತ ಹೆಬ್ಬಾಳ. ತಾವು ಎಷ್ಟು ವರ್ಷದಿಂದ ಅಯೋಧ್ಯೆಗೆ ಬರ್ತಾ ಇದ್ದೀರಾ? ಹಿಂದೆ ನೋಡಿದ ಅಯೋಧ್ಯೆಗೂ ಈಗ ನೋಡ್ತಾ ಇರೋ ಅಯೋಧ್ಯೆಗೂ ಏನ್ ವ್ಯತ್ಯಾಸ ಇದೆ? ಸರ್, ಫಸ್ಟ್ ಟೈಮ್ ಬಂದಿರತಕ್ಕಂಥದ್ದು 1994ರಲ್ಲಿ. ಆವತ್ತಿಂದ ಪ್ರತಿ ವರ್ಷ ಸಾಮಾನ್ಯವಾಗಿ ಕಾಶಿ, ಅಯೋಧ್ಯ ಇತ್ಯಾದಿ ಬರ್ತಾನೆ ಇರ್ತೀವಿ ನಾವು. ಆಗೆಲ್ಲ ಬಂದಾಗ ಏನೋ ರಾಮರ ಒಂದು ಜನ್ಮ ಸ್ಥಾನ ಅಯೋಧ್ಯ ಬರಬೇಕು, ಬರ್ತಾ ಇದ್ರಿ. ಸರಿಯೂ ನದಿ ಎಲ್ಲಿಂದಲೋ ನೋಡ್ತಾ ಇದ್ರಿ. ರಾಮ್ಲಲ್ಲಾ ಅಂತ ಇದೆ ಅಂತ ಹೇಳಿ ನೋಡ್ಕೊಂಡು ಹೋಗ್ತಾ ಇದ್ರಿ. ಅಷ್ಟು ಬಿಟ್ರೆ ಆ ಒಂದು ಭಕ್ತಿ ಭಾವ ಅಂತಕ್ಕಂಥದ್ದು ನಮಗೆ ದೊರೆತಿರ್ಲಿಲ್ಲ. ಈ ಬಾರಿ ಆಗಿರ್ತಕ್ಕಂಥ ವ್ಯತ್ಯಾಸಗಳು, ಇಲ್ಲಿ ಉದ್ಭವ ಆಗಿರ್ತಕ್ಕಂಥ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಇದನ್ನ ನೋಡಿದಾಗ, ಕುರುಹುಗಳನ್ನು ನೋಡಿದಾಗ ಪುನಃ ರಾಮ ಎದ್ದು ಬಂದಿದ್ದಾನೇನೋ, ಅಯೋಧ್ಯ ಪುನಃ ಸ್ಥಾಪನೆ ಆಗ್ತಿದೆಯೇನೋ, ರಾಮರಾಜ್ಯ ಪುನಃ ಉದ್ಭವ ಆಗ್ತಿದೆಯೇನೋ ನಮ್ಮ ಭಾರತದಲ್ಲಿ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆನಂದ ಅಂತಕ್ಕಂಥದ್ದು ಪ್ರಾಪ್ತಿ ಆಗ್ತಿದೆ. ಅಯೋಧ್ಯೆ ಅಭಿವೃದ್ಧಿಯನ್ನು ನೋಡಿದಾಗ ಏನು ಅನ್ಸುತ್ತೆ? ಈಗ ಸಾಕಷ್ಟು ರೋಡ್ಗಳಾಗಿದೆ, ಹೊಸದಾಗಿ ರಾಮ ಮಂದಿರ ನಿರ್ಮಾಣ ಆಗಿದೆ, ಈಗ ಲೋಕಾರ್ಪಣೆ ಆಗ್ತಾ ಇದೆ. ಈಗ ರಾಮ ಮಂದಿರ ನಿರ್ಮಾಣ ಆಗ್ಬೇಕು ಅನ್ನೋದು ರಾಮ ಭಕ್ತರ ಕನಸು. ಆ ಕನಸು ನನಸಾಗ್ತಾ ಇದೆ. ಆ ಕ್ಷಣಕ್ಕೆ ಈಗ ನೀವೆಲ್ಲ ಸಾಕ್ಷಿ ಆಗ್ತಾ ಇದ್ದೀರಾ. ಏನಿಸ್ತೆ? ಯಥಾ ರಾಜ ತಥಾ ಪ್ರಜಾ ಅಂತ ಹೇಳುತ್ತೆ. ರಾಜ ಹೇಗಿರ್ತಾನೋ ಪ್ರಜೆಗಳಾಗಿರ್ತಾರೆ, ಪ್ರಪಂಚ ಆಗಿರುತ್ತೆ ಅಂತ. ಎಲ್ಲಕ್ಕೂ ರಾಜನೇ ಕಾರಣ. ಉತ್ತಮವಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು, ಉತ್ತಮವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇರೋದ್ರಿಂದ ಒಂದು ಧರ್ಮದ ಬಗ್ಗೆ ಅವರಿಗೆ ದೃಷ್ಟಿ ಇದೆ. ಧರ್ಮೋದ್ಧಾರವನ್ನು ಮಾಡಬೇಕು, ಧರ್ಮವನ್ನ, ವೇದಗಳನ್ನ, ಸಾಧು ಸಂತರನ್ನ ಉದ್ಧಾರ ಮಾಡಬೇಕು, ಹಿಂದೂ ಧರ್ಮವನ್ನ ಪುನಃ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಮನೋಭಾವದಿಂದ ಮಾಡಿದಿರೋದ್ರಿಂದ ಇಂಥ ಕೆಲಸಗಳಾಗ್ತಿದೆಯೇ ಹೊರತು ಸ್ವಾರ್ಥ ಇಟ್ಕೊಂಡ್ರೆ ಯಾವುದೂ ಆಗೋದಿಲ್ಲ. ನಿಸ್ವಾರ್ಥದಿಂದ ಮಾಡ್ತಿದ್ದಾರೆ. ನಿಸ್ವಾರ್ಥವಾಗಿ ಭಗವಂತ ತನ್ನ ಕೆಲಸಗಳನ್ನ ಮಾಡಿಸ್ಕೊತಿದ್ದಾನೆ. ಧರ್ಮೋದ್ಧಾರದ ಕೆಲಸಗಳಾಗ್ತಿದೆ ಅಂತ ತುಂಬಾ ಆನಂದ ಆಗ್ತಿದೆ. ಅಯೋಧ್ಯೆಯಲ್ಲಿ ಈಗ ರಾಮ ಮಂದಿರ ನಿರ್ಮಾಣ ಆಗಿದೆ, ಲೋಕಾರ್ಪಣೆ ಆಗ್ತಾ ಇದೆ. ನಿಮ್ಗೆ ಏನಿಸ್ತಿದೆ? ಸರ್, ಇದು ಮೊದಲನೇ ಬಾರಿ ಬಂದಿದ್ರು ನಮಗೆ ಅಯೋಧ್ಯೆ ನೋಡ್ಬಿಟ್ಟು ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನ ಇಲ್ಲಿ ಲೋಕಲ್ ಕಾರ್ಪೊರೇಷನ್ ಅಥವಾ ನಾವು ಮಹಾನಗರ ಪಾಲಿಕೆ ಅಂತ ಅದಕ್ಕೆ ಹೇಳ್ಬೋದು. ತುಂಬಾ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ಈಗ ದೇವಸ್ಥಾನ ನಿರ್ಮಾಣ ಆಗಿರೋದೆಲ್ಲ ನೋಡಿ ತುಂಬಾ ಖುಷಿ ಆಗಿದೆ. ಒಳಗಡೆ ಬಿಡ್ತಿದ್ದು ಹೊರಗಡೆಯಿಂದ ದೇವಸ್ಥಾನ ನೋಡಿದೀವಿ ನಾವು. ತುಂಬಾ ಖುಷಿ ಆಗಿದೆ. ತುಂಬಾ ಚೆನ್ನಾಗಿ ಎಲ್ಲ ಒಂದು ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ, ನಿರ್ಮಾಣನೂ ಚೆನ್ನಾಗಿದೆ. ಇದೊಂದು ಉದ್ಘಾಟನೆಗೆ ನಾವೆಲ್ಲ ಕಾಯ್ತಾ ಇದೀವಿ. ಅದಕ್ಕಿಂತ ಮುಂಚೆ ಬಂದು ಒಂದ್ಸರಿ ನೋಡ್ಕೊಂಡು ಹೋಗ್ಬೇಕು ಅಂತ ಆಸೆ ಇತ್ತು. ಕರ್ನಾಟಕದಿಂದ, ಅದು ಬೆಂಗಳೂರಿಂದ ಬಂದು ನೋಡ್ಕೊಂಡು ಹೋಗಿದೀವಿ. ತುಂಬಾ ಚೆನ್ನಾಗಿ ಎಲ್ಲ ಮೇಂಟೈನ್ ಮಾಡಿ, ರೋಡ್ಸ್ ಇರ್ಬೋದು ಎಲ್ಲ, ಈ ನಮ್ಮ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ತುಂಬಾ ಚೆನ್ನಾಗಿ ಎಲ್ಲ ರೋಡ್ಸ್ ಇಂದ ಹಿಡಿದು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಕೊಟ್ಟಿದ್ದಾರೆ. ಇಂಥ ಒಂದು ಸ್ಥಳಕ್ಕೆ ಬಂದು ಹೋಗೋದು ನಮ್ಮ ಪುಣ್ಯ ಅಂತ ಅನ್ಸುತ್ತೆ ನಮ್ಗೆಲ್ಲ. ಪ್ರಕಾಶ್ ಅಂತ, ನಾವು ಜಯನಗರ, ಬೆಂಗಳೂರಿಂದ. 22ನೇ ತಾರೀಕು ಶ್ರೀರಾಮಚಂದ್ರಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಿರೋದ್ರಿಂದ ನಾವೆಲ್ಲರೂ ಸಹ, ಪ್ರತಿಯೊಬ್ಬರು ಭಾರತ ದೇಶದಲ್ಲಿರ್ತಕ್ಕಂಥ, ಭರತಖಂಡದಲ್ಲಿರ್ತಕ್ಕಂಥ, ಹಿಂದೂ ರಾಷ್ಟ್ರದಲ್ಲಿರ್ತಕ್ಕಂಥ ನಾವೆಲ್ಲರೂ ಸಹ ನಮ್ಮ ಮನೆಗಳಲ್ಲಿಯೇ ಭಗವಂತನಿಗೆ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚೋದ್ರಿಂದ ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡಿ ನಾವೆಲ್ಲರೂ ಸಹ ಅದರಲ್ಲಿ ಪಾತ್ರರಾಗಿದ್ದಿರತಕ್ಕಂಥ ಮನೋಭಾವದಲ್ಲಿ ಇರೋಣ. ನಮ್ಗೆಲ್ಲರಿಗೂ ಉತ್ತಮವಾಗಿರ್ತಕ್ಕಂಥ ಸಂದರ್ಭ. ಇಂತಹ ಸುಸಂದರ್ಭ ನಮಗೆ ದೊರೀತಿರತಕ್ಕಂಥದ್ದೇ ನಮ್ಮ ವಿಶೇಷವಾಗಿರ್ತಕ್ಕಂಥ ದೈವಭಾಗ್ಯ. ನಮ್ಮ ಮಕ್ಕಳಿಗೂ ದೊರೆತಿರೋದಿಲ್ಲ, ನಮ್ಮ ಹಿಂದಿನ ತಲೆಮಾರಿಗೂ ಸಹ ದೊರೆಯೋದಿಲ್ಲ. ಅಂತಹ ಒಂದು ವಿಶೇಷವಾದಂತಹ ಸಂದರ್ಭ ನಮ್ಗೆಲ್ರಿಗೂ ಸಿಗ್ತಿದೆ. ನಾವೆಲ್ಲರೂ ಸಹ ಆ ದಿನ ನಮ್ಮ ಮನೆಯಲ್ಲೆಲ್ಲ ಹಬ್ಬದ ವಾತಾವರಣವನ್ನ ಆಚರಿಸೋದ್ರ ಮೂಲಕ ಪ್ರತಿಯೊಬ್ಬರು ಸಂಭ್ರಮಾಚರಣೆಯನ್ನು ಮಾಡೋಣ. ನನಸಾಗಿದೆ, ತುಂಬಾ ಚೆನ್ನಾಗಿದೆ. ರಾಮ ಮಂದಿರ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ತುಂಬಾ ಕೆಲಸಗಳು ನಡೀತಾ ಇದೆ. ಇನ್ನು ಅದು ಪೂರ್ತಿ ಆದ್ಮೇಲೆ ಹೇಗಿರುತ್ತೆ ಅಂತ ನೋಡೋ ಖುಷಿ ಮತ್ತೆ ಕಾತರ ಎರಡೂ ಇದೆ. ನೋಡಿದಾಗ ಹೇಗೆ ಅನಿಸ್ತಾ ಇದೆ? ಈಗ ತುಂಬಾ ಚೆನ್ನಾಗಿದೆ, ತುಂಬಾ ಬದಲಾಗಿದೆ, ತುಂಬಾ ಇಂಪ್ರೂವ್ಡ್ ವರ್ಷನ್ ಅಂತ ಹೇಳ್ಬೋದು. ಮುಂಚೆ ಗಲೀಜು ತುಂಬಾ ಕೆಟ್ಟದಾಗಿತ್ತು. ಸಣ್ಣ ಗಲ್ಲಿಗಳು ಎಲ್ಲಿ ಹೋಗ್ತಾ ಇದೀವಿ, ಎಲ್ಲಿ ಬರ್ತಾ ಇದೀವಿ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಇವಾಗ ತುಂಬಾ ಚೆನ್ನಾಗ್ ಮಾಡಿದ್ದಾರೆ. ಎಲ್ಲಿ ದೇವಸ್ಥಾನ ಎಲ್ಲಿದೆ ಅನ್ನೋದು ಚೆನ್ನಾಗಿ ಗೊತ್ತಾಗೋ ಹಾಗೆ ಮಾಡಿದ್ದಾರೆ. ಊರುನು ತುಂಬಾ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳ್ಬೇಕು. ತುಂಬಾ ಚೆನ್ನಾಗಿದೆ ಸರ್. ಇವಾಗ ವಾಣಿ ಅಂತ. ಹಿಂದೂಗಳಿಗೆ ಆ ಕನಸು ನನಸಾಗಿದೆ. ಬಹಳ ಸಂತೋಷ ಆಗ್ತಿದೆ. ನಾವು ಮೊದಲನೇ ಬಾರಿ ಅಯೋಧ್ಯೆಗೆ ಬರ್ತಿರೋದು. ಆದ್ರೆ ಬಾಬ್ರಿ ಮಸೀದಿ ಧ್ವಂಸದ ಇದರಿಂದನೂ ನಾವು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದೀವಿ. ಈಗ ರಾಮ ಮಂದಿರ ಆಗ್ತಾ ಇರೋದು ತುಂಬಾನೇ ಸಂತೋಷ ಆಗ್ತಿದೆ. ನಮ್ಮ ಕನಸು ಅಂದ್ರೆ ಹಿಂದೂಗಳ ಕನಸು ನನಸಾಗ್ತಿದೆ ಅಂತಾನೆ ಹೇಳ್ಬೋದು.
ಈ ಒಂದು ಸಂದರ್ಭ ಬರುತ್ತೆ ಅಂತಾನೆ ತಿಳ್ಕೊಂಡಿರ್ಲಿಲ್ಲ. ಬಹಳನೇ ಸಂತೋಷ ಆಗ್ತಿದೆ, ತುಂಬಾನೇ ಖುಷಿ ಆಯ್ತು ಅಯೋಧ್ಯೆಗೆ ಬಂದಿದ್ದು. ಮತ್ತೊಂದು ಬಾರಿ ಇದೆಲ್ಲ ಆದ್ಮೇಲೆ ಮತ್ತೆ ಒಂದ್ಸರಿ ಬಂದು ಇದರಲ್ಲಿ ಭಾಗಿಯಾಗಬೇಕು ಅಂತಾನೂ ಇದ್ದೀವಿ. ಲತಾ ಅಂತ ಬೆಂಗಳೂರಿಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.